ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಯಾರೋ ಗಂಡ್ಸು ಜಾಚಿ ಅವರಿದಾರ ಅವ್ರನ್ನ ಊಟ ಕರಿಬೇಕಿತ್ತು ಅಂತ ಕೇಳಿದ್ದು. ಅದೇ ವ್ಯಕ್ತಿ 20 ಸತಿ ಫೋನ್ ಮಾಡಿದಾನೆ. ಅದೇನೋ ಸ್ಪೆಷಲ್ ಮಾಡಿದಾನಂತೆ, ತಿನ್ನಕ್ ಹೋಗತ್ತಾನೆ. ಪಲ್ಲು ಡೋಂಟ್ ಟಾಕ್ ರಬಿಶ್. ಕರ್ಕರ್ದವ್ರ ಮನೆಗೆ ತಟ್ಟೆ ತಗೊಂಡ್ ಹೋಗಿ ತಿನ್ನಕ್ಕೆ ನನ್ನ ಅಮ್ಮ ತಾಯಿ ಅನ್ಕೊಂಡಿದ್ದೀನಿ. ನಮ್ಮನ್ನ ಯಾಕೆ ದಬಾಯಿಸ್ತೀರಾ? ಅವ್ನ್ ಫೋನ್ ಮಾಡಿದ್ನಲ್ಲ ಅವನ್ನೇ ಕೇಳಿ. ಹಲೋ, ಜಾಜ್ ಜಮರ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ ಸ್ಪೀಕಿಂಗ್. ನನ್ನ ಹಬಿ ಹೈದರಾಬಾದ್ ಹೋಗಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಖುಷಿಗೆ ನಾನು ನಿಮ್ ಮನೆಗೆ ಊಟ ಮಾಡಕ್ ಬರ್ಬೇಕಾ? ರೇ, ನನ್ನ ಹಬಿ ಹೈದರಾಬಾದ್ ಇಂದ ಬಂದ್ಮೇಲೆ ಅವ್ರನ್ನ ಕರ್ಕೊಂಡು ನಿಮ್ ಮನೆಗೆ ಬರ್ತೀನಿ. ಇಡ್ರೆ ಫೋನು. ಪಾಪ ಪ್ರೀತಿಯಿಂದ ಕರೀತಿದ್ದ, ಹೋಗಿ ಊಟ ಮಾಡ್ಕೊಂಡ್ ಬರತ್ತಾನೆ. ಚಂಪಾ ಡೋಂಟ್ ಟಾಕ್ ರಮೇಶ್. ಗಂಡದಕ್ಕಿಲ್ದಿರೋ ಮನೆ ಅಂತ ಗೊತ್ತಾದ್ರೆ ಎಲ್ರು ಕೇಳ್ಕೊಂಡು ಫೋನ್ ಮಾಡ್ತಾರೆ. ಚಂಪಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಗಂಡು ಅಂತ ನನ್ ಗಂಡ ಇಲ್ವೇನೆ? ಆ ಭಯ ಗಂಡ್ಸು ಅಂತ ನೀನ್ ಒಬ್ಳೆ ಒಪ್ಕೋಬೇಕು. ಅಲ್ಲ, ಈ ವ್ಯಕ್ತಿಗೆ ನನ್ನ ಹಬಿ ಹೈದರಾಬಾದ್ ಹೋಗಿರೋ ವಿಷಯ ಹೇಗ್ ಗೊತ್ತಾಯ್ತು? ಎಲ್ ಮೈ ಕೆಡ್ಕೊಂಡು ಯಾವ ಏರಿಯಲ್ಲಿ ಭಾಷಣ ಮಾಡಿದ್ರೋ ಯಾರಿಗ್ ಗೊತ್ತು? ವಿಟ್ಲಾ ಕಮ್ ಹಿಯರ್. ಏನ್ ಜಾಜಕ್ಕೆ ಕರೆದಿದ್ದು? ವಿಟ್ಲಾ, ನಾನೊಂದ್ ಕೆಲ್ಸ ಹೇಳ್ತೀನಿ, ಅದನ್ನ ನೀನ್ ಮಾಡ್ಬೇಕು. ಏನು ಬೇಕಾಗಿಲ್ಲಪ್ಪ, ಈಗಾಗಿರೋ ಅವಮಾನನೇ ಸಾಕು. ಫ್ರೀಯಾಗಿ ಏನು ಮಾಡ್ಬೇಕಾಗಿಲ್ಲ. ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪೀಸ್ ಕೊಡ್ತೀನಿ. ಹಾಗಾದ್ರೆ ಮಾಡಕ್ ರೆಡಿ. ಸಾಕು, ಸುಮ್ಮನಿರಿ ಜಾಜತ್ಗೆ. ಅವ್ರು ಕೇಳ್ದಂಗೆಲ್ಲ ಮಸಾಲೆ ದೋಸೆಗೆ ದುಡ್ಡು ಕೊಟ್ಟು ನಿಮಗೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಿಸ್ಕೋತಿರಲ್ಲ, ಇವ್ರನ್ನೇನ್ ಆಳು ಅನ್ಕೊಂಡಿದ್ದೀರಾ? ಏನಪ್ಪ, ನೀವು ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ಅನ್ನೋದನ್ನ ಮರಿಬೇಡಿ. ನಾನು ಮರ್ತರು ಜ್ಞಾಪಕಕ್ಕೆ ಅಂತ ನೀನ್ ಇದೆಯಲ್ಲಮ್ಮ. ಗಂಡ್ಸಾಗಿ ನಿಮ್ಗೆ ಮೀಸೆ ಇದೆ ತಾನೆ? 4 ಜನಕ್ಕೆ ಹಂಚಷ್ಟು ಬಿಟ್ಟಿದ್ದೀನಲ್ಲಮ್ಮ. ಅವ್ರ ಮಸಾಲೆ ದೋಸೆಗೆ ಅಂತ ಕೊಡೋ ದುಡ್ಡಿನ ಆಸೆಗೋಸ್ಕರ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಿರಲ್ಲ, ನಿಮ್ಮನ್ನೇನ್ ನೀವು ಕೂಲಿ ಅನ್ಕೊಂಡಿದ್ರ ಅಥವಾ ಹಮಾಲಿ ಅನ್ಕೊಂಡಿದ್ದೀರಾ? ನೀನು ನನ್ನ ಕಣ್ಣು ತೆರೆಸಿದ ಹೆಣ್ಣು ಕಣಮ್ಮ. ಇನ್ನು ಮೇಲೆ ನಿನ್ನ ಕೆಲಸ ಬಿಟ್ಟು ಬೇರೆ ಯಾರ ಕೆಲಸ ನಾನು ಮಾಡಲ್ಲ. ವಿಟ್ಲಾ, ಪ್ಲೀಸ್ ಕೊಡು. ಮಹಿಳಾ ಸಂಘದಿಂದ ಕೆಲವು ಬುಕ್ಸ್ ತಂದು ಕೊಡ್ತೀಯಾ? ಏನಪ್ಪಾ, ನಾನು ಟೈಲರ್ ಅಂಗಡಿಲಿ ಬ್ಲೌಸ್ ನ ಹೊಲಿಯಕ್ ಹಾಕಿದೀನಿ. ಅವನು ಸರಿಯಾಗಿ ಹುಕ್ಸ್ ಹಾಕಿದಾನ ಇಲ್ವಾ ನೋಡ್ಕೊಂಡ್ ಬರ್ತೀರಾ? ನೀನು ಬ್ಲೌಸೇ ಹಾಕಲ್ವಲ್ಲಮ್ಮ. ಯಾಕಮ್ಮ ಹೊಡೆದೆ? ಆಡೋ ಮಾತಿಗೊಂದು ಅರ್ಥ ಬೇಡವೇನಪ್ಪ? ನಾನು ಹಾಗಲ್ಲಮ್ಮ ಕೇಳಿದ್ದು. ನೀನ್ ಯಾವಾಗ್ಲೂ ಈ ತರ ಡ್ರೆಸ್ ಅಲ್ಲಿ ಇರ್ತೀಯಲ್ಲ, ನೀನು ಬ್ಲೌಸ್ ಹಾಕೊಂಡಿರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ, ಅದಕ್ಕೆ ಹಾಕಿ ಕೇಳ್ದೆ. ನನ್ ಫ್ರೆಂಡ್ ಮದ್ವೆಗೆ ನಾನು ಸೀರೆ ಉಟ್ಕೊಂಡು ಹೋಗ್ತಾ ಇದೀನಿ, ಅದಕ್ಕೆ ಬ್ಲೌಸ್ ನ ಹೊಲಿಯಕ್ ಹಾಕಿದೀನಿ. ಅವ್ನ್ ಹುಕ್ಸ್ ನ ಸರಿಯಾಗಿ ಹಾಕಿದಾನ ಇಲ್ವಾ ನೋಡ್ಕೊಂಡ್ ಬನ್ನಿ. ಒಂದ್ ವೇಳೆ ಅವನು ಹುಕ್ಸ್ ನ ಸರಿಯಾಗಿ ಹಾಕಿಲ್ಲ ಅಂತಂದ್ರೆ? ಅಲ್ಲೇ ನಿಂತಿದ್ದು ಹುಕ್ಸ್ ನ ಹಾಕಿಸ್ಬಿಟ್ಟು ಬನ್ನಿ. ಈ ಮನೇಲಿ ಯಾರು ನನ್ ಮಾತು ಕೇಳ್ತಿಲ್ವಲ್ಲ? ಒಂದ್ ನಾಯಿ ಮರಿ ತಂದು ಇಟ್ಕೊಳ್ಳಿ, ಆಗಾಗ ಬಿಸ್ಕೆಟ್ ಹಾಕ್ತಾರಿ, ಬಾಲ ಅಲ್ಲಾಡ್ಸ್ಕೊಂಡು ನಿಮ್ ಪಕ್ಕದಲ್ಲೇ ಇರುತ್ತೆ. ನೋಡಮ್ಮ ಜಾಜಿ, ಈ ಮನೇಲಿ ನಿನ್ನ ಮಾತು ನಡಿಬೇಕು ಅಂತಂದ್ರೆ ನೀನು ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕು. ಅತ್ತೆ, ನನ್ ಹಬಿನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಇದೀನಲ್ಲ. ಏನ್ ನೋಡ್ಕೋತಾ ಇದೀಯ? ನಿನ್ ತಲೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ನಾಯಿ ಮಲಿನ ಇಲ್ಲ ಒಂದು ಕೋಳಿ ಪಿಳ್ಳೆನ? ಅತ್ತೆ, ನಿಮ್ಗೆ ಈ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಮಾತಾಡಕ್ಕೆ ಬರಲ್ಲ ಅಲ್ವಾ? ಈ ಟಾಪಿಕ್ ಒಂದು ಇತ್ಯಂತ ಆದ್ಮೇಲೆ ತಾನೇ ಮುಂದೆ ಟಾಪಿಕ್ಗೆ ಹೋಗೋದು. ನಿಂತ್ಕೊಳ್ಳಮ್ಮಿ. ವೈ? ನಾನು ನಿನಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು, ಆದ್ರೆ ನನಗೆ ನಿನ್ ಗುಡ್ ಮಾರ್ನಿಂಗ್ ಬೇಕಾಗಿಲ್ಲ. ನನಗೂ ಬೇಕಲ್ಲ. ಯಾರ ನೀನು? ಹುಂಜ, ರೌಡಿ ಹುಂಜ. ರೌಡಿ ಹುಂಜನ? ನನ್ ಹಬಿಗೆ ಏನಾದ್ರೂ ನಿನ್ ವಿಷಯ ಗೊತ್ತಾದ್ರೆ ನಿನ್ನ ಮಸಾಲೆ ಅಡ್ದು ಬಿಡ್ತಾರೆ. ಸಾಕು ಸುಮ್ಮನೆ ರಮ್ಮಿ. ಈಗಾಗ್ಲೇ ನಿನ್ ಗಂಡ ಬೇರೆ ಕಡೆ ಹೋಗಿ ಮಸಾಲೆ ಅರಿತಾವನಂತೆ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ನೀನು ಗಂಡ ಅನ್ನಿಸ್ಕೊಂಡಿರೋ ಪ್ರಾಣಿ ಹೈದರಾಬಾದ್ ಹೋಗಿದ್ದಾನಂತೆ, ನಿನ್ಗೆ ಸೋಡಾ ಚೀಟಿ ಕೊಡ್ತಾನಂತೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅದು ಸೋಡಾ ಚೀಟಿ ಅಲ್ಲ, ಸೋಡ್ ಚೀಟ್. ನೆಟ್ಟಿಗೆ ಹೇಳಕ್ಕೂ ಬರಲ್ಲ. ಅಯ್ಯೋ, ನಂಗೆ ಹೆಂಗ್ ಗೊತ್ತಾಗ್ತದ ಬಿಡಮ್ಮಿ. ನಿನ್ನಂತವ್ರ ಮದ್ವೆ ಆಗಿದ್ರೆ ನಾನು ತಿಳ್ಕೊಬೋದಿತ್ತು. ಶಟ್ ಅಪ್. ನನ್ನ ಹಬಿ ವಿಷಯ ನಿನಗೆ ಯಾರ ಹೇಳಿದ್ದು? ಹಿಂಗೆ ವಿಷಯ ಗೊತ್ತಾಯ್ತು. ಹೌದು, ಏನು ಮದುವೆ ಆಗಿದ್ದು ಇಲ್ಲಿವರೆಗೂ ಪ್ರಸ್ಥಾನೇ ಆಗಿಲ್ವಂತೆ. ಅಲ್ಲೋ, ಅದೆಲ್ಲ ನಿನಗ್ ಯಾಕೆ? ಕೋರ್ಟು ಒಂದು ರೂಲ್ಸ್ ಮಾಡೈತೆ, ಮದುವೆ ಆದ 3 ತಿಂಗಳೊಳಗೆ ಪ್ರಸ್ತಾವ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಆ ಮದುವೆ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ತಾವಂತೆ. ನೋಡು,
ಇದೇ ಕಡೆ ಇನ್ನೊಂದ್ಸಲ ನನ್ನ ಪರ್ಸನಲ್ ಮ್ಯಾಟರ್ ಏನಾದ್ರು ಇಂಟರ್ಫಿಯರ್ ಆದ್ರೆ ನಾನ್ ಸುಮ್ನಿರಲ್ಲ, ಸರಿಯಾಗಿ ಲೆಸನ್ ಟೀಚ್ ಮಾಡ್ಬೇಕಾಗತ್ತೆ. ಸರಿ, ಒಂದ್ ಕೆಲಸ ಮಾಡು, ನೀನ್ ನನ್ನ ಮನೆಗೆ ಬಂದ್ಬಿಡು. ನಿನಗೆ ಗೊತ್ತಿರೋದನ್ನ ನೀನ್ ಟೀಚ್ ಮಾಡು, ನನಗೆ ಗೊತ್ತಿರೋದನ್ನ ನಾನ್ ಟೀಚ್ ಮಾಡ್ತೀನಿ. ಅದು ಒಂದೇ ಒಂದು ಚೀಟ್ ಮಾಡಬಾರ್ದು. ಪಬ್ಲಿಕ್ ರೋಡಲ್ಲಿ ಒಂದ್ ಹುಡುಗಿನ ಅಡ್ಡ ಹಾಕಿ ಈ ರೀತಿ ಟಾಕ್ ಮಾಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಸಾಕು ಸುಮ್ಕೆರಮ್ಮೆ. ಏನ್ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೌದು, ನಿನ್ ಬಗ್ಗೆ ಒಂದ್ ಸಿನಿಮಾ ತೆಗಿತಾವ್ರಂತೆ, ಆದರ್ಶ ಸತಿ ಪಾರ್ಟ್ 2. ಕೆಳಗಡೆ ಒಂದ್ ಟ್ಯಾಗ್ ಲೈನ್ ಕೊಟ್ಟವ್ರಂತೆ, ಮದುವೆ ಓಕೆ ಪ್ರಸ್ತ ಯಾಕೆ? ಶಟ್ ಅಪ್ ಅಂಡ್ ಗೆಟ್ ಔಟ್. ಓಹೋ, ನೀನ್ ಗೆಟ್ ಔಟ್ ಅಂತ ತಕ್ಷಣ ಹೈದರಾಬಾದ್ ಓಡೋದಕ್ಕೆ ನಾನೇನ್ ನಿನ್ನ ಗಂಡ ಪಾಂಡುರಂಗ ಗಂಡುಗಲಿ ಅಲ್ಲ. ವಾಟ್ ಯು ವಾಂಟ್ ಟು ಸೇ? ನೋಡೋ, ವಿಷಯ ಇಷ್ಟೇನೆ. ನಿನ್ಗೆ ನಿನ್ ಗಂಡನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನನ್ ಜೊತೆ ಬಂದ್ಬಿಡು. ಈ ಹುಂಜನ್ ಜೊತೆ ರಾಣಿ ಕೋಳಿ ತರ ಇರ್ಬೋದು. ನನಗ್ ಬರ್ತಾರೆ ಕೋಪಕ್ಕೆ ನಿನ್ನ. ಏನು ಮಾಡ್ತೀಯಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀಯಾ? ಕಲ್ಲಲ್ಲಿ ಹೊಡಿತೀಯಾ? ಕಲ್ಲಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತೀಯಾ? ಸುತ್ತ ನಮ್ಮ ಹುಡುಗರು ಇದಾರೆ, ಒಂದೇ ಒಂದು ವಿಸಿಲ್ ಹೊಡೆದ್ರೆ ಸಾಕು, ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ನೋಡು, ಇನ್ನೊಂದ್ಸಲ ನನ್ ದಾರಿಗೆ ಏನಾರು ಅಡ್ಡ ಬಂದ್ರೆ ಬರ್ತೀನಿ. ಈ ಸರಿ ನಿನ್ ಗಂಡ ಸಿಕ್ಲಿ ಕೇಳ್ತೀನಿ. ನೆಟ್ಟು ನಿನ್ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡಿರೋಗಿದ್ರೆ ಇರು, ಇಲ್ಲ ಅಂದ್ರೆ ಬಿಡು. ಅಲ್ಲಯ್ಯ, ಸುಂದರವಾಗಿರೋ ಹೆಂಡತಿನ ಮನೆಯಲ್ಲಿ ಇಟ್ಕೊಂಡು ಭಜನೆ ಯಾಕಯ್ಯ ಮಾಡ್ತೀಯಾ? ತಂಬೂರಿ ಮೀಟ್ ಅದ್ ಯಾವಾಗ ಅಂತಾನೂ ಕೇಳ್ತೀನಿ. ಅತ್ತೆ, ಏನಮ್ಮ? ಇದೆಲ್ಲ ನನ್ ಕಾಸ್ಮೆಟಿಕ್ಸ್ ರೂಮ್ ಅಲ್ಲಿ ಇಟ್ಟಿದ್ದೆ. ಯಾರೋ ಯೂಸ್ ಮಾಡಿ ಇಲ್ಲಿ ಥ್ರೋ ಮಾಡಿದ್ದಾರೆ. ಯಾರು? ನನಗೇನಮ್ಮ ಗೊತ್ತು? ನೀನು ಮನೇಲಿದ್ದು ನಿನ್ನ ವಸ್ತುಗಳನ್ನ ಜೋಪಾನ ಮಾಡ್ಕೋಬೇಕಮ್ಮ. ನೀವು ಮನೇಲಿ ಇರ್ತೀರಿ ತಾನೆ, ಇದನ್ನೆಲ್ಲ ನೋಡ್ಕೊಳಕ್ ಏನ್ ಪ್ರಾಬ್ಲಮ್? ಚೆನ್ನಾಗಿ ಹೇಳ್ದೆ ಅಮ್ಮ. ನಾನು ಇದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ನನ್ನನ್ನೇನು ಈ ಮನೆ ಆಳು ಅಂತ ತಿಳ್ಕೊಂಡ್ಯಾ? ಗಂಡುಗಲಿ ವಂಶದ ಹಿರಿತಲೆ. ನಿನ್ನ ಮೇಲೆ ನೀನು ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಲೋಮಿಗೆ ಯಾರನ್ನಾಳು ಕಲ್ಕೊಂಡು ಬಂದು ಕಾವಲಿಟ್ಟು ಹೋಗು. ದೊಡ್ಡದಾಗಿ ನಾನು ಹೇಳಕ್ ಬಂದ್ಬಿಟ್ಲು. ಬಿಡುಗಾಲಿನ ಚೆನ್ನಾಗಿ ಹೊಟ್ಟೆ ಉರ್ಸೋಣ. ಜಾಜಕ್ಕೆ ನೋಡಿ, ಚಂಪಾ ನಿಮ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾಳೆ. ಲೇ ಚಂಪಾ, ನಿನಗೇನೆ ಬಂದಿದೆಯಾ ದೊಡ್ಡ ರೋಗ? ಅಲ್ಲ ಕಡೆ, ವಿತೌಟ್ ಮೈ ಪರ್ಮಿಷನ್ ನನ್ ಬೆಡ್ರೂಮ್ ಒಳಗಡೆ ನುಗ್ಗಿ ನನ್ನ ಬಟ್ಟೆ ಹಾಕೊಂಡಿದ್ಯಲ್ಲ, ನಿನ್ ಜನ್ಮಕ್ ಕ್ಷೇಮ ಆಗಲ್ವೇನೆ? ಡ್ರೆಸ್ ನೋಡ್ಕೊಂಡ್ ಮಾತಾಡ್ರಿ. ಇದು ನಮ್ಮ ಯಜಮಾನ್ರು ನನಗ್ ಕೊಡ್ಸಿರೋ ಡ್ರೆಸ್. ಒಂದೇ ತರದ್ 2 ಡ್ರೆಸ್ ತಗೊಂಬಂದಿದ್ರು. ಅದ್ರಲ್ಲಿ ನನ್ಗೊಂದ್ ಕೊಟ್ಟಿದ್ದಾರೆ, ನಿಮ್ಗೊಂದ್ ಕೊಟ್ಟಿದ್ದಾರೆ. ನಿಮ್ ಡ್ರೆಸ್ ನಿಮ್ ರೂಮಲ್ಲೇ ಬಿದ್ದಿರುತ್ತೆ, ಹೋಗಿ ನೋಡ್ಕೊಳ್ಳಿ. ಅಲ್ಲ ರೀ, ನಿಮ್ ಡ್ರೆಸ್ ನನ್ಗೆ ಆಗತ್ತೇನ್ರಿ? ಅದ್ರಲ್ಲಿ ನನ್ ಕೈಯೂ ತೂರಲ್ಲ, ನನ್ ತಲೆನೂ ತೂರಲ್ಲ. ಈ ಮನೇಲಿ ನನಗ್ ಸಪೋರ್ಟ್ ಮಾಡೋರು ಯಾರು ಇಲ್ವಲ್ಲ. ವಿಟ್ಲಾ, ಅದಕ್ಕೆ ಇದೇ ಕೊನೆ. ಇನ್ನೊಂದು ಸತಿ ನಮ್ಮ ಯಜಮಾನ್ರ ಹೆಸರು ನಿಮ್ ಬಾಯಲ್ಲಿ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನಾನೇ ನಮ್ಮ ಯಜಮಾನ್ರ ಹೆಸರು ಹಿಡಿದು ಕರಿಯಲ್ಲ, ಅಂತದ್ರಲ್ಲಿ ನೀವೇನ್ರಿ ನಮ್ಮ ಯಜಮಾನ್ರ ಹೆಸರು ಹಿಡಿದು ಕರಿಯೋದು? ಇದೇ ಲಾಸ್ಟ್. ನನ್ ಗಂಡನ್ ಸುದ್ದಿಗೆ ನೀವು ಬರಬಾರ್ದು, ನಿಮ್ ಗಂಡನ್ ಸುದ್ದಿಗೆ ನಾನ್ ಬರಲ್ಲ. ಹಾಗೆ ನಮ್ಮ ಯಜಮಾನ್ರ ಸುದ್ದಿಗೆ ನೀವು ಬರೋ ಹಾಗಿಲ್ಲ. ಲೇ ಚಂಪಾ, ನನ್ ವ್ಯಾನಿಟಿ ಬ್ಯಾಗ್ ನೋಡ್ತೇನೆ. ನನ್ಗೇನ್ರಿ ಗೊತ್ತು? ಅಡ್ಗೆ ಮನೆಯಲ್ಲಿ ಈರುಳ್ಳಿ ಚೀಲ ಇದೆ, ಬೇಕಾ? ಆ ಚೀಲನ ನೀನೆ ಇಟ್ಕೋ. ನೋಡಮ್ಮ, ನೀನು ನನ್ನನ್ನೇನು ಕೇಳ್ಬೇಡ, ನನಗೇನು ಗೊತ್ತಿಲ್ಲ. ಅತ್ತೆ, ಸ್ವಲ್ಪ ಮೇಲೆ ಹೇಳಿ. ಯಾಕಮ್ಮ? ಹೇಳಿ. ಅಯ್ಯೋ, ಕೂತ್ಕೊಳಕ್ ಬಿಡಲ್ಲ ಅಂತೀಯಲ್ಲಮ್ಮ. ಮೈ ಗಾಡ್, ಅತ್ತೆ, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ನನ್ನ ವ್ಯಾನಿಟಿ ಬ್ಯಾಗ್ ನ ಕುಶನ್ ಮಾಡ್ಕೊಂಡು ಕೂತಿದ್ದೀರಲ್ಲ. ಅಯ್ಯೋ, ನನಗೇನಮ್ಮ ಗೊತ್ತು? ಮೆತ್ತಿದೆಯಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ಒಳಗಡೆ ಕಾಸ್ಟ್ಲಿ ಬ್ಯಾಂಗಲ್ಸ್ ಇಟ್ಟಿದೆ, ಎಲ್ಲ ಹಾಳಾಗೋಗಿದೆ. ಅಯ್ಯೋ, ನೀನ್ ಬಳೆ ಹಾಕೊಳ್ಳೋ ಕಾಲಕ್ಕೆ ನಾನೇ ತೆಕ್ಕೊಡ್ತೀನಿ ಬಿಡಮ್ಮ. ಈ ಮನೇಲಿ ನನ್ ಥಿಂಗ್ಸ್ ನೋಡ್ಕೊಳಕ್ಕೂ ಯಾರು ಇಲ್ವಲ್ಲಪ್ಪ. ನಾನು ಆವತ್ತೇ ಹೇಳಿದ್ನಲ್ಲಮ್ಮ, ಯಾರು ನಾನು ಕಲ್ಕೊಂಡ್ ಬಂದು ನಿನ್ ರೂಮ್ಗೆ ಕಾವಲಿಡು ಅಂತ. ಜಾಜತ್ಗೆ ರಸ್ತೆಯಲ್ಲಿ ರೌಡಿ ಹುಂಜ ಸಿಕ್ಕಿದ್ದ. ಏನ್ ಹೇಳುತ್ತೆ? ಜಾಜಿ ಗಂಡ ಹೈದರಾಬಾದ್ ಹೋಗಿದ್ದಾನಲ್ಲ, ಜಾಜಿ ನಮ್ಮನೆಗೆ ಊಟಕ್ಕೆ ಕಳ್ಸು ಅಂದ. ಹೊಟ್ಟೆ ತುಂಬಾ ತಿನ್ಕೊಂಬರತ್ತಾನೆ. ಹೊರಗಡೆ ಹೋದ್ರೆ ಅವನ್ ಕಾಟ, ಒಳಗಡೆ ಅಂದ್ರೆ ಈ ಕಾಟ. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ವೇ? ಅಯ್ಯೋ, ಮನೇಲಿ ಯಾಕಮ್ಮ ಹೇಳ್ತೀಯ? ಹೊರಗಡೆ ಹೋಗು, ಪೋಲಿ ಪುಂಡ್ಲು ಮಕ್ ಉಗಿತಾಳೆ, ಉಗಿಸ್ಕೊಂಡ್ ಬಾ. ಐ ಚಮಕ್ ಚಲ್ಲಸ್, ನೋಡಕ್ ಸೂಪರ್ ಆಗಿದ್ದೀರಾ. ಹೌದು, ಯಾಕೆ ನೀವಿನ್ನು ಮದುವೆ ಆಗಿಲ್ಲ? ನನ್ನಂತ ಸುಂದರವಾಗಿರೋ ಹುಡುಗ ಸಿಕ್ಲಿಲ್ವಾ? ಇದೆಲ್ಲ ನಿನ್ಗೆ ಯಾಕೋ? ನೋಡು, ರಸ್ತೆನಲ್ಲಿ ಈ ತರ ಹೆಣ್ಮಕ್ಳಿಗೆ ರೇಗ್ಸಿ ತರ್ಲೆ ಮಾಡಿದ್ರೆ ನಾವು ಸುಮ್ನೆ ಇರೋದಿಲ್ಲ. ಎಲ್ರದು ಒಂದೇ ಡೈಲಾಗು, ನಾನು ಸುಮ್ಮನೆ ಇರಲ್ಲ. ಹಾಗಂತ ನಾನ್ ಸುಮ್ಮನೆ ಇರಕ್ಕಾಗತ್ತಾ? ನೋಡಕ್ ಚೆನ್ನಾಗಿದ್ದೀರಾ ಅಂತ ಬಂದೆ. ನೋಡಿ, ನಿಮ್ಗೆ ಗಂಡಂದ್ರಿಲ್ಲ, ನನಗೆ ಹೆಂಡ್ರಿಲ್ಲ.
ಸರ್ಕಾರನೇ ಹೇಳಿಲ್ವಾ ಹೆಣ್ಮಕ್ಳು ಸಂಖ್ಯೆ ಸಾನೇ ಕಡಿಮೆ ಆಗ್ಬಿಟ್ಟದೆ, ನೀವೇ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಸರಿ ನಮ್ಮನ್ನ ಯಾಕೆ ತಡೆದಿದ್ದು ಇವಾಗ? ಹೇಳದ್ನಲ್ಲ, ನೋಡಕ್ ಚೆನ್ನಾಗಿದ್ದೀರಾ ಅಂತ ಕರೆದ್ನಪ್ಪ. ಏನಿಲ್ಲ, ನಿಮ್ಮ ಫ್ರೆಂಡ್ ಅದೇ ಬಿಳಿಜಿರ್ಲೆ ಯಾರು ಜಾಜಿನ? ಅವ್ರ ಮೊನ್ನೆ ಸಿಕ್ಕಿದ್ರು. ಅದೇನೋ ಪ್ರೀತಿ ಪ್ರೇಮದ ಬಗ್ಗೆ ಇಷ್ಟಿಷ್ಟು ಉದ್ದ ಭಾಷಣ ಮಾಡಿದ್ರಪ್ಪ. ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು ಅಂತ ಹೇಳಿದ್ರು. ಹೌದು, ಎಲ್ಲಾರನ್ನೂ ಪ್ರೀತಿಸ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರ್ಬೇಕು ಅಂತ ಯಾವಾಗ್ಲೂ ಭಾಷಣದಲ್ಲೇ ಹೇಳ್ತಾನೆ ಇರ್ತಾರೆ. ನಾನು ಅದನ್ನೇ ಮಾಡ್ತಾ ಇರೋದು. ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು ಅಂದ್ರೆ ನೀವು ನನಗ್ ಸಹಾಯ ಮಾಡೋದು ಬೇಡವಾ? ನಮ್ಮ ಮನೆಗ್ ಬಂದು ನಾನ್ ತಲೆ ಸೌರಿ ನನ್ನ ಕ್ಷೇಮ ಸಮಾಚಾರನೆಲ್ಲ ವಿಚಾರಿಸಿ ನನ್ನ ಕಾಲತ್ತದ್ ಬೇಡವಾ? ಅವ್ರು ಹೇಳಿದ್ದು ಹೆಂಗಸ್ರಿಗೆ ಮಾತ್ರ ಅನ್ವಯಿಸುತ್ತೆ. ನೋಡು, ಗಂಡಸರು ಹೆಂಗಸರು ಎಲ್ಲ ಒಂದೇನೆ. ಹೆಂಗಸರು ಇಲ್ದೆ ಗಂಡಸರಿಲ್ಲ, ಗಂಡಸರು ಇಲ್ದೆ ಹೆಂಗಸರಿಲ್ಲ. ನಿನಗೇನಾದ್ರು ಡೌಟ್ ಇದ್ರೆ ಹೋಗ್ಬಿಟ್ಟು ಹೊಸ ಸರ್ಕಾರ ಬಂದಿದೆ, ಸಖತ್ತಾಗಿ ಉತ್ತರ ಕೊಡ್ತಾರೆ. ನೋಡು, ತಮಾಷೆ ಮಾಡ್ತಿದ್ರೆ ನಾವು ಸುಮ್ನಿರೋದಿಲ್ಲ. ನಮ್ಮನ್ನ ಸುಮ್ನೆ ಹೋಗಕ್ ಬಿಡ್ತೀನಿ. ಆದ್ರೆ ಒಂದು ಕಂಡೀಷನ್, ನೀವು ಜಾಜಿ ಅವ್ರನ್ನ ನಮ್ಮನೆಗೆ ಊಟಕ್ಕೆ ಕರ್ಕೊಂಡ್ ಬರ್ಬೇಕು. ಜೊತೆನಲ್ಲಿ ನೀವಿಬ್ರು ಬರ್ಬೇಕು. ಯಾಕೆಂದ್ರೆ ರೋಜಾ ಹೂವಿನ ಜೊತೆ 2 ಎಲೆಗಳು ಇದ್ರೆ ಚೆನ್ನ. ಇಲ್ಲ ಇಲ್ಲ, ನಾವು ಬರಕ್ಕಾಗಲ್ಲ. ನಮ್ಗೆ ಆಚೆ ಕಡೆ ಊಟ ಮಾಡಿ ಅಭ್ಯಾಸ ಇಲ್ಲ. ಮಾಡ್ಕೋಬೇಕು. ಏನ್ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಮಾಡ್ಕೊಂಡು ಇಷ್ಟಿಷ್ಟು ಮುಕ್ಬಿಟ್ರೆ ಆಗೋಯ್ತದ? ನಮ್ಮನೆಗೂ ಬರ್ಬೇಕು, ಊಟ ಮಾಡ್ಬೇಕು. ಯಾಕೆ ನಮ್ಮನೇಲಿ ಊಟ ಮಾಡೋದು ಜಾತಿ ಕೆಟ್ಟೋಯ್ತದ? ಆಯ್ತು, ಜಾಜಿ ಅವ್ರಿಗೊಂದು ಮಾತು ಹೇಳ್ತೀವಿ. ಹೇಳೋದಲ್ಲ, ನನ್ನ ಎದುರಿಗೆ ಫೋನ್ ಮಾಡ್ಬೇಕು ನೀವು. ಹೇಳಿ, ರೌಡಿ ಒಂದ್ ಜಾಸ್ತಿ ಆನೆ ಬೇಜಾರು ಮಾಡ್ಕೊಂಡ್ಬಿಟ್ಟವನೆ, ಅವ್ನ ಮನೆಗೆ ನೀವು ಊಟಕ್ಕೆ ಹೋಗ್ಬೇಕಂತ ಹೇಳಿ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಹಲೋ ಜಾಜಿ, ಇಲ್ಲಿ ರೌಡಿ ಹುಂಜ ಕಾಯ್ತಾ ಇದ್ದಾನೆ. ನೀನು ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಂತೆ. ಅರೆ, ಜಾಜಿ ಇಲ್ಲೇ ಇದ್ದಾಳೆ. ಇಲ್ಲ ಇದೆಯಾ? ಗೊತ್ತಾಗಬಾರ್ದು ಅಂತ ಬುರ್ಕಾಕ ಬಂದಿದ್ಯಾ? ಬರ್ತೀನಿ. ಏನಮ್ಮ ಗಂಡಸ್ಗೆ ಟಿಕ್ಕಿ ಹೊಡಿತಾ ಇದೆಯಲ್ಲ, ಮೈ ಮೇಲೆ ಜ್ಞಾನ ಬೇಡವಾ? ನೋಡಿದವ್ರು ಏನ್ ಅನ್ಕೊಳಲ್ಲ. ಸೈಂಟಿಸ್ಟ್ ಅಂಕಲ್, ನಾನು ಜಾಜಿ. ಜಾಜಿ, ಯಾಕಮ್ಮ ಬುರ್ಕ ಹಾಕೊಂಡಿದ್ಯಾ? ಏನು ಅಂತ ಹೇಳಿ ಅಂಕಲ್, ನಾನು ಹೊರಗೆ ಬರೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡಿದೆ. ರಸ್ತೆಗೆ ಏನಾದ್ರು ಬಂದ್ರೆ ಆ ರೌಡಿ ಹುಂಜ ಅನ್ನೋನು ಸಿಕ್ಕಾಪಟ್ಟೆ ಹೆದರ್ಸ್ತಾನೆ. ಹೇಗಿದ್ರು ನಿನ್ ಹಬಿ ಊರಲ್ಲಿಲ್ಲ, ಹೈದರಾಬಾದ್ಗೆ ಹೋಗಿದ್ದಾನೆ. ನಮ್ಮನೆಗೆ ಊಟಕ್ಕೆ ಬಾ ಅಂತ ಬಲವಂತ ಮಾಡ್ತಾನೆ. ನೀನ್ ಯಾಕಮ್ಮ ಸುಮ್ಮನೆ ಇದ್ದೆ? ದಬಾಯಿಸ್ಬೇಕಾಗಿತ್ತು. ಹೇಗ್ ದಬಾಯಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಕಲ್. ನಮ್ಮ ಮಹಿಳಾ ಸಂಘದವ್ರ ಕೇಳಿ ಹೇಳಿ ಕಳಿಸ್ತಾನೆ. ಮನೆಗೆ 20 ಸಲ ಫೋನ್ ಮಾಡ್ತಾನೆ. ವಿಟ್ಲ ಬೇರೆ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಪದ್ದು ಊರಲ್ಲಿಲ್ಲ, ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಹೆಣ್ಣು ಮಕ್ಕಳು ಮಕ್ಕಳಾಗಿದ್ದಾಗ ತಂದೆ ತಾಯಿ ರಕ್ಷಣೆಯಲ್ಲಿ ಬೆಳಿಬೇಕು, ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿ ಇರಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆಯಲ್ಲಿ ಇದ್ರೆ ಇದೆಲ್ಲ ಬರುತ್ತೆ. ಅದೆಲ್ಲ ಹಳೇ ಕಾನ್ಸೆಪ್ಟು, ಇವತ್ತಿಗೆ ಇದು ಅನ್ವಯಿಸಲ್ಲ. ಮೊದಲು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ನೋಡಮ್ಮ, ಈ ಕಾಡು ಮನುಷ್ಯರ ರಕ್ಷಣೆಗೆ ಒಂದು ರೋಬೋ ತಯಾರು ಮಾಡಿದ್ವಿ. ಕಾಡು ಮನುಷ್ಯ ರೋಬೋ ನೋಡೋದಕ್ಕೆ ಮನುಷ್ಯನ ತರಾನ ಇದೆ. ಏನೇ ಹೇಳಿದ್ರು ಅದೆಲ್ಲಾ ಕೆಲಸನೂ ಮಾಡುತ್ತೆ. ನಿನ್ನ ಕಮೆಂಟ್ಸ್ ಎಲ್ಲಾನು ತಗೊಳುತ್ತೆ. ನಿನ್ನ ಹತ್ರ ಯಾರಾದ್ರೂ ಬಂದ್ರೆ ಅವರಿಂದ ನೀನು ರಕ್ಷಣೆ ಪಡಿಬಹುದು. 1-2 ದಿವಸ ನಿಮ್ಮ ಮನೆಯಲ್ಲಿ ಇಟ್ಕೋ. ಮೊದಲು ಕೆಲಸ ಮಾಡಿ ಅಂಕಲ್. ನೋಡು, ನಾಳೆನೆ ಆ ರೋಬೋನ ನಿಮ್ಮ ಮನೆಗೆ ಕಳಿಸ್ತೀನಿ. ಜಂಗಲ್ ಮ್ಯಾನ್, ಫಾರೆಸ್ಟ್ ಇಂದ ಓಡ್ ಬಂದಿದ್ದು ಅಂದ್ರೆ ಕತ್ತೆ ಕಿರ್ಬನ್ ತರ ಕಿರ್ಚ್ಕೋತಾ ಇದ್ಯಾ? ಮನುಷ್ಯ ಅಲ್ಲಮ್ಮ, ರೋಬೋ. ನೋಡೋದಕ್ಕೆ ಮನುಷ್ಯನ ಥರನೇ ಇದೆ. ಆ ತರ ಇರೋ ರೋಬೋ ಇದನ್ನ ಕಾಡಿನ ರಕ್ಷಣೆಗೋಸ್ಕರ ನಾವು ತಯಾರು ಮಾಡಿದೀವಿ. ವೈ? ಕಾಡಿನಲ್ಲಿರುವಂತ ಉತ್ಪನ್ನಗಳನ್ನೆಲ್ಲ ದೋಚ್ಕೊಂಡು ಹೋಗಿ ಹೊರಗಡೆ ಮಾರ್ತಾ ಇದ್ದಾರೆ. ಅದನ್ನು ತಡಿಯಕ್ಕೆ ಅಂತಾನೆ ಈ ರೋಬೋನ ರೆಡಿ ಮಾಡಿರೋದು. ಇದು ಸಂಪೂರ್ಣವಾಗಿ ಕಬ್ಬಿಣದಲ್ಲೇ ಮಾಡಿರೋದು. ಯಾರಾದ್ರೂ ಕಮೆಂಟ್ ಕೊಟ್ರೆ ಮಾತ್ರ ವರ್ಕ್ ಮಾಡುತ್ತೆ. ಸೈಂಟಿಸ್ಟ್ ಅಂಕಲ್, ಇವ್ರು ಯಾರು? ಇವರು ನನ್ನ ಅಸಿಸ್ಟೆಂಟ್ ಸುರೇಶ್ ಅಂತ. ತುಂಬಾ ಜಾಣ. ಅದಕ್ಕೆ ಇನ್ನು ಸೈಂಟಿಸ್ಟ್ ಆಗಿಲ್ಲ. ಈ ರೋಬೋ ಹೇಗ್ ಕೆಲಸ ಮಾಡುತ್ತೆ ಅಂತ ನಾನು ತಿಳ್ಕೊಬೇಕಲ್ಲ. ನಿಮ್ಗೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ವಸ್ತು ತಂದು. ಇದು ನನ್ನ ಮೊಬೈಲ್. ಕಮೆಂಟ್ ಕೊಡಮ್ಮ. ಏನಂತ? ಈ ಫೋನು ನಂದು, ನಾನಲ್ದೆ ಬೇರೆಯವ್ರು ಯಾರು ಮುಟ್ಟಬಾರದು ಅಂತ ಕಮೆಂಟ್ ಕೊಡಿ. ರೋಬೋ, ಈ ಫೋನು ನಂದು, ನಾನಲ್ದೆ ಇದನ್ನ ಬೇರೆ ಯಾರು ಮುಟ್ಟಬಾರ್ದು. ಆಮೇಲೆ ಇದು ತವಣಿಗೆಲ್ಲಾದ್ರೂ ಬನ್ನಿ. ಮೊಬೈಲ್ ಇಟ್ಟಾಯ್ತು, ಇದು ಸುಮ್ಮನೆ ಇದೆ. 1 ನಿಮಿಷ ಇರಮ್ಮ. ಸುರೇಶ, ಹೋಗಿ ಆ ಮೊಬೈಲ್ ತಗೊಂಬ. ಸರ್, ನಾನಾ? ಅವ್ರಿಗೆ ಅರ್ಥ ಆಗ್ಬೇಕಯ್ಯ, ಹೋಗಿ ತಗೊಂಬ.
ಬೀಟ್ ಮಾಡ್ಬಿಡ್ತು. ಹೌದಮ್ಮ, ಇದಕ್ ಫೀಡ್ ಮಾಡಿರೋದೇ ಜಾಜಿ ಜಂಬಲ್ ದಿನ್ನಿ ಅಂತ. ನೋಡು, ನೀನ್ ಕಮೆಂಟ್ ಕೊಟ್ರೆ ಮಾತ್ರ ತಗೊಳುತ್ತೆ, ಬೇರೆಯವ್ರು ಯಾರು ಕೊಟ್ರು ತಗೊಳ್ಳೋದು. ಇದ್ರ ಹೆಸರೇನು? ಟಾರ್ಜನ್. ನೀವು ಟಾರ್ಜನ್ ಅಂತ ಕರೆದ್ರೆ ಸಾಕು, ಅದ್ ನಿಮ್ ಜೊತೆ ಮಾತಾಡುತ್ತೆ. ರಿಯಲಿ? ಟಾರ್ಜನ್. ಬೇಗ ಕಮೆಂಟ್ ಕೊಡಮ್ಮ, ಇದು ನಿನ್ನನ್ನೇ ಹೊಡೆದ್ಬಿಡುತ್ತೆ. ಟಾರ್ಜನ್ ಅಲ್ಲಿ ಹೋಗಿ ಕೂತ್ಕೋ. ಟಾರ್ಜನ್ ಇಲ್ಲಿಗೆ ಬಾ. ಡ್ಯಾನ್ಸ್ ಮಾಡು. ಸೂಪರ್ ಫ್ಯಾಂಟಾಸ್ಟಿಕ್. ನೋಡಮ್ಮ, ಇನ್ನು ಮೇಲೆ ಇದು ನಿಮ್ಮ ಮನೆಯಲ್ಲೇ ಇರುತ್ತೆ. ನಿನ್ನ ಯಾವ ವಸ್ತುನ ಬೇರೆಯವ್ರು ಮುಟ್ಟೋದಕ್ಕೆ ಬಿಡಲ್ಲ, ಕದಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಇದು ರೋಬೋ ಅಂದ್ಬಿಟ್ಟು ನಿಮ್ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಬಿಡಿ, ಇಲ್ಲ ಅಂದ್ರೆ ನೋಡ್ ತಕ್ಷಣ ಗಾಬರಿ ಆಗ್ಬಿಟ್ಟರು. ಯಾಕಪ್ಪ ಗಾಬರಿಯಿಂದ ಓಡ್ ಬಂದ್ಬಿಟ್ರಿ? ಕಾಡು ಮನುಷ್ಯ ಕಾಡಿನ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಕಣಮ್ಮ. Why are you shouting? ಜಾಜಕ್ಕೆ ಯಾವ್ದೋ ಕಾಡ್ ಮನುಷ್ಯ ಬಂದ್ಬಿಟ್ಟಿದೆ. Don't talk rubbish. Come with me. ನೀವ್ ತಿಳ್ಕೊಂಡಿರೋ ಹಾಗೆ ಇದು ಕಾಡ್ ಮನುಷ್ಯ ಅಲ್ಲ, ನನ್ನ ಪ್ರೊಡಕ್ಷನ್ಗೆ ಅಂತ ಬಂದಿರೋ ರೋಬೋ ಟಾರ್ಜನ್. ಇದೊಂದು ಕಡಿಮೆ ಆಗಿತ್ತು ನಮ್ಮ ಮನೇಲಿ. ಯಾರಪ್ಪ ನಿಮ್ಮ ಅಪ್ಪ ಅಮ್ಮ? ಬ್ಯಾಟಲ್ಲಿ ಫ್ಯಾಕ್ಟ್ರಿ ಇಟ್ಟಿದಾಳ ನಿಮ್ಮಪ್ಪ? ಅತ್ತೆ, ಡೋಂಟ್ ಟಾಕ್ ರಬೇಶ್. ಇದು ಮನುಷ್ಯ ಅಲ್ಲ, ಮನುಷ್ಯನ್ ತರ ಇರೋ ರೋಬೋ. ನೀವೇ ಹೇಳಿದ್ರಲ್ಲ, ನಿನ್ನ ನೋಡ್ಕೊಳ್ಳೋದಕ್ಕೆ, ನಿನ್ ಥಿಂಗ್ಸ್ ನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರನ್ನಾರು ಕರ್ಕೊಂಡ್ ಬಾ ಅಂತ, ಅದಕ್ಕೆ ಕರ್ಕೊಂಡ್ ಬಂದಿದೀನಿ. ಅಂದ್ರೆ ನೀವು ಹೇಳೋ ಅಷ್ಟು ಕೆಲಸನ ಇದು ಮಾಡುತ್ತಾ? ಅಫ್ಕೋರ್ಸ್. ಟೆಸ್ಟ್ ಮಾಡ್ಬೇಕಾ? ಎಕ್ಸಾಮ್ ಮಾಡ್ಬೇಕು. 1 minute. ವಿಟ್ಲ, ಹೋಗಿ ಮೊಬೈಲ್ ಮುಟ್ಟು, ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಜಾಜಕ್ಕೆ ನಮ್ಮ ಯಜಮಾನನ್ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಎಕ್ಸಾಮ್ ಮಾಡ್ತೀನಿ ಅಂತ ಹೋದ, ಫೇಸ್ ಮಾಡ್ದ, ಫೇಲ್ ಆದ, ನಾನೇನ್ ಮಾಡಕ್ಕಾಗುತ್ತೆ? ಇದನ್ನ ನಾವು ನಂಬೇಕು. ಬೇಕಾದ್ರೆ ನೀನು ಹೋಗಿ ನನ್ನ ಮೊಬೈಲ್ ನ ಟಚ್ ಮಾಡು, ಆಮೇಲೆ ನಿನಗೂ ಗೊತ್ತಾಗುತ್ತೆ. ಅಷ್ಟೇ ತಾನೆ? ಎಷ್ಟೊತ್ತಿ ನಾನು ಈ ಮೊಬೈಲ್ ಮುಟ್ಟಿದ್ದೀನಿ. ಈಗ್ಲಾರು ಬುದ್ಧಿ ಬಂತ? ಅಲ್ಲೋ, ಇನ್ಮೇಲೆ ನಾವು ಶಾಲಾಗಿರ್ಬೇಕು. ಅತ್ತೆ, ಒಂದ್ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನನ್ಗೆ ಯಾರು ತೊಂದರೆ ಕೊಟ್ರೆ, ನನ್ ಥಿಂಗ್ಸ್ ನ ಯಾರು ಮುಟ್ಟಿದ್ರೆ, ಈ ಟಾರ್ಜನ್ ರಕ್ಷಣೆ ಕೊಡ್ತಾನೆ. ಯು ಅಂಡರ್ಸ್ಟ್ಯಾಂಡ್? ಬೆಟರ್ ಅಂಡರ್ಸ್ಟ್ಯಾಂಡ್. ಟಾರ್ಜನ್, ನನ್ಗೆ ಗೋಡಂಬಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತದೆ. ಅಡ್ಗೆ ಮನೆಗೆ ಹೋಗಿ ಗೋಡಂಬಿ ತಗೊಂಡ್ ಬಾ. ಇಲ್ಲಿಗೆ ಯಾಕೋ ಬಂದೆ? ಬ್ಯಾಟ್ರಿ ಮಗನೆ, ಹೋಗೋ ಹೋಗೋ. ಹೋಗ್ಲಿಲ್ಲ ಅಂದ್ರೆ ಕರೆಂಟ್ ಕೊಟ್ಬಿಡ್ತೀನಿ. ಕೊಡ್ಲಾ? ಏನ್ ಬೇಕು? ಕರೆಂಟ್ ಕೊಟ್ರು ಏನೂ ಆಗ್ಲಿಲ್ವಲ್ಲ ನಿಮ್ಗೆ? ಕರೆಂಟೇ ಇಲ್ವಾ? ಥ್ಯಾಂಕ್ ಯು ಟಾರ್ಜನ್. ಹೇಗೆ ನಮ್ ಟಾರ್ಜನ್? ಏನ್ ಮುಖ ನೋಡ್ತಾ ಇದ್ದೀರಾ? ಹೀಗೆ ನೋಡ್ತಾ ಇದ್ರೆ ನನಗ್ ಹೊಟ್ಟೆ ನೋವು ಬರುತ್ತೆ. ಇಬ್ರು ಔಟ್. ಟಾರ್ಜನ್, ನಾನು ಬಾತ್ರೂಮ್ ಒಳಗಡೆ ಹೋಗಿ ಬಾತ್ ಮಾಡ್ತಾ ಇರ್ತೀನಿ, ಒಳಗಡೆ ಯಾರು ಬಿಡ್ಬೇಡ. ಓಕೆ? ವೆರಿ ಗುಡ್. ಇಂದು ಏನಾಗೇಗೋ? ಲೇ ಕಾಡ್ ಮನುಷ್ಯ, ಜಾಗ ಬಿಡೋ. ನಾನು ಸ್ನಾನಕ್ಕೆ ಹೋಗ್ಬೇಕು, ಜಾಗ ಬಿಡೋ. ಬಿಗ್ಯೋ ಕೈನ. ನಿನಗೆ ಹೇಳ್ತಾ ಇರೋದು, ಜಾಗ ಬಿಡು. ಏನಾಯ್ತಮ್ಮ ಪಲ್ಲು, ಯಾಕೆ ಕೂತ್ಕೊಂಡೆ? ಸ್ನಾನ ಮಾಡ್ಬೇಕು, ಜಾಗ ಬಿಡು ಅಂತ ಕಾಡ್ ಮನುಷ್ಯಂಗೆ ಹೇಳದ್ನಪ್ಪ. ತೊಳ್ದ ನೋಡಿ, ಬಲ್ಗೈ ಮೂಳೆ ಎಲ್ಲ ಪದ ಹಾಡ್ತಾ ಇದೆ. ಸ್ನಾನ ಮಾಡೋದಕ್ಕೆ ಈ ರೂಮ್ ಯಾಕಮ್ಮ ಬರಕ್ ಹೋದೆ? ನಮ್ ಬಾತ್ರೂಮ್ ಗೀಸರ್ ಹಾಳಾಗಿದ್ಯಲ್ಲಪ್ಪ. ಅಯ್ಯೋ, ಇವತ್ತೊಂದ್ ದಿವಸ ಸ್ನಾನ ಮಾಡದೇ ಇದ್ರು ಅದೇನು ಗಂಟು ಕಳ್ಕೊಂಡ್ಬಿಡ್ತಿದ್ದ ನೀನು. ಸ್ವಲ್ಪ ಮುಂದೆ ಬನ್ನಿ. ಏನಮ್ಮ? ಮೊದ್ಲು ಅದಕ್ಕೆ ಬುದ್ಧಿ ಹೇಳಿ. ಅಯ್ಯೋ, ಅದಕ್ಕೆ ಬುದ್ಧಿ ಹೇಳಿದ್ರೆ ಆಗಲ್ಲಮ್ಮ, ಹೇಳೋರ್ಗೆ ಹೇಳ್ಬೇಕು. ಜಾಜಕ್ಕೆ ಜಾಜಕ್ಕೆ ಅಯ್ಯ ಬನ್ರಿ. ವಿಟ್ಲ, why are you shouting? ನಿಮ್ಮ ಟಾರ್ಜನ್ ಮಾಡಿರೋ ಕೆಲಸ ನೋಡಿ, ನನ್ನ ಹೆಂಡತಿ ತಳ್ಳಿದಾನೆ ಪಾಪ. ಅವ್ರು ಬಲಗೆ ಮೂಳೆ ಎಲ್ಲ ಪದ ಪದ ಆಡ್ತಾ ಇದೆ. ಇವಳೆ ಕೌಂಟ್ ಗಂಟೆಗೆ ಹೋಗ್ಬೇಕಾಗಿತ್ತು. ಸ್ನಾನ ಮಾಡಕ್ ಹೋಗ್ಬೇಕು, ದಾರಿ ಬಿಡು ಅಂತ ಕೇಳಿದ್ದಕ್ಕೆ ಕೂತಿರ್ತಾ
ಹೊರಳಿದ್ದಾನೆ. ನಾನೇ ಅವನಿಗೆ ಕಮಾಂಡ್ ಕೊಟ್ಟಿದ್ದು, ನಾನು ಒಳಗಡೆ ಸ್ನಾನ ಮಾಡ್ತಾ ಇರ್ತೀನಿ, ಯಾರನ್ನೂ ಒಳಗಡೆ ಬಿಡಬೇಡ ಅಂತ. ಲೇ ಟಾರ್ಜನ್, ಇದೇ ಕಡೆ ಕಣ. ಇನ್ನೊಂದು ಸತಿ ನನ್ನ ಹೆಂಡತಿ ತಂಟೆಗೆ ಏನಾದ್ರು ಬಂದ್ರೆ ನಾನ್ ನಿನಗೆ ರಿಮ್ಯಾಂಡ್ ಎತ್ತಬೇಕಾಗುತ್ತೆ. ಅಪ್ಪ ಮಿಷಿನಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳ ತಂಟೆಗೂ ನನ್ನ ಅಳಿಯನ್ ತಂಟೆಗೂ ಬರಬೇಡಪ್ಪ. ಹೇಳಿದ್ದಾಯ್ತಾ? ಆ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಟಾರ್ಜನ್ ಹೇಳಿ ನಿಮ್ಗೂ ಚಾರ್ಜ್ ಮಾಡಿಸ್ಬೇಕಾಗತ್ತೆ. ಜಾಜಿ ಅವರೇ, ಆ ರೌಡಿ ಹುಂಜನ್ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ರಸ್ತೆನಲ್ಲಿ ಹೋದ್ರೆ ಸಾಕು, ಜಾಜಿನ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡ್ ಬನ್ನಿ, ಜೊತೆನಲ್ಲಿ ನೀವು ಬನ್ನಿ ಅಂತ ಪೀಡಿಸ್ತಾ ಇದ್ದಾನೆ. ಕರ್ಕೊಂಡ್ ಬರಲ್ಲ ಅಂತ ಹೇಳ್ಬೇಕಿತ್ತು. ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ವಿ, ಊಟಕ್ಕೆ ಕರ್ಕೊಂಡ್ ಬರ್ಲೇಬೇಕು, ಇಲ್ಲಾಂದ್ರೆ ರಸ್ತೆನಲ್ಲಿ ನಿಮ್ ನೋಡಕ್ ಬಿಡಲ್ಲ ಅಂತ ಹೆದರಿಸ್ತಾ ಇದ್ದಾನೆ. ಟಾರ್ಜನ್, ಕಮೆಂಟ್ ಕೊಡಿ. ಇವರಿಬ್ರು ನನ್ನ ಕ್ಲೋಸ್ ಫ್ರೆಂಡ್. ಇವ್ರಿಗೆ ನಮಸ್ಕಾರ ಮಾಡಿ ಹಾಯ್ ಹೇಳು. ಜಾಜಿ, ಯಾರೇ ಇದು? ರೋಬೋನ ನೋಡಕ್ ಒಳ್ಳೆ ಕಾರ್ ಮನ್ಸಿನ ತರ ಇದ್ದಾನೆ. ಇವನೇ ನಿನ್ಗೆ ಹೆಲ್ಪ್ ಮಾಡ್ತಾನೆ. ಟ್ರಯಲ್ ಮಾಡಿ ತೋರಿಸ್ಲಾ? ಪದ್ಮಿನಿ, ನನ್ ಪೆನ್ ತಗೋ. ಏನೇ ಇದು ಇಷ್ಟು ಜೋರಾಗಿ ಹೊಡಿತಾನೆ? ಇವ್ನ ಕೈಯ ಕಬ್ನಾನ. ಈಗ್ಲಾರು ಗೊತ್ತಾಯ್ತಾ ಯಾರಾದ್ರೂ ನನ್ ಥಿಂಗ್ಸ್ ನ ತಗೊಂಡ್ರೆ ಹೇಗ್ ಹೊಡಿತಾನೆ ಅಂತ? ಇವ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ರಸ್ತೆಗೆ ಹೋಗೋಣ, ಆ ರೌಡಿ ಹುಂಜನ್ನ ಮಟ್ಟ ಹಾಕೋಣ. ನನಗೆ ಚೆನ್ನಾಗ್ ಗೊತ್ತು ನೀನ್ ಬಂದೇ ಬರ್ತೀಯ ಅಂತ. ಜಾಜಿ ಜಂಬಲ್ದಿನಿ, ನನ್ನ ಮೇಲೆ ಮನಸ್ಸಾಗಿದೆ ಅಲ್ವಾ? ತುಂಬಾ ಮನ್ಸಾಗಿದೆ. ನಿನ್ಗೆ ನನ್ ಕಂಡ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಅದ್ರ ಬಂದ್ಬಿಟ್ಟು ನಮ್ಮನೆಗೆ ಊಟಕ್ಕೆ ಸುಮ್ಮನೆ ಯಾಕೆ ಈ ಪಾಂಡುರಂಗ ಜೊತೆ ಎಣಗಾಡ್ತಾ ಇರ್ತೀಯ? ಯಾವ್ದೇ ಕಾರಣಕ್ಕೂ ನಾನ್ ನಿಮ್ಮನೆ ಊಟಕ್ಕೆ ಬರಲ್ಲ. ಇನ್ಮೇಲೆ ನೀನು ನಂಗೆ ತೊಂದ್ರೆ ಕೊಡ್ಬೇಡ. ಏನು ಗಾಡಿ ಇದ್ದಕ್ಕಿದ್ದಂಗೆ ರಿವರ್ಸ್ ಗೇರ್ ಹಾಕಂತ ಆಯ್ತಾ? ಎರಡೆಲೆಗಳು ಜೊತೆಲವೆ ಅಂತನಾ? ಈಗ ನೀನ್ ನಮ್ಮನೆಗೆ ಊಟಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ ಮಾಡ್ತೀಯಾ? ಏನ್ ಮಾಡ್ತೀನ? ಕಮೆಂಟ್ ಕೊಡಿ. ಇವ್ ನಂಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದಾರೆ. ಇವ್ನ ಚೆನ್ನಾಗಿ ಬೀಟ್ ಮಾಡಿ. ಇವ್ನು ನನ್ ಹೊಡಿತಾನ? ಹೌದಾ? ಈಗ ನೋಡು. ಕಮಾನ್ ಚಾರ್ಜ್. ಇನ್ನೊಂದ್ಸಲ ನನ್ ತಂಟೆಗೆ ಬಂದಿದ್ದೆ ಆದ್ರೆ ಮೈಯಲ್ಲಿರೋ ಮೂಳೆಗಳನ್ನೆಲ್ಲ ಮುರಿಸ್ಬಿಡ್ತೀನಿ.